ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದಲ್ಲಿ ತುಂಟ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಕೂಡ ಒಂದು ಮೇಜರ್ ಪಾತ್ರವನ್ನು ಮಾಡ್ತಾರೆ. ಆ ಪಾತ್ರ ಯಾವುದು, ಆ ಪಾತ್ರದ ಎಕ್ಸ್ಪೀರಿಯನ್ಸ್ ಏನು, ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಸೂಪರ್. ಓಕೆ ಸರ್, ತುಂಟ ಅಂತ ಒಂದು ಸಿನಿಮಾವನ್ನು ಮಾಡ್ತೀರಾ, ಮತ್ತೆ ಅದೇ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್. ಹೌದು, ಆ ಸಿನಿಮಾ ನಿಮಗೆ ಆಲ್ರೆಡಿ ಅವರೇ ಹೇಳಿದ್ರು ಮಾಡಿಸ್ತೀನಿ ಅಂತ. ಹೌದು ಹೌದು. ತುಂಟಾಲ ಒಂದು ಸ್ವಲ್ಪ ಇನ್ನೊಂಚೂರು ಎಮೋಷನಲ್ ಸೆಂಟಿಮೆಂಟ್ ಎಲ್ಲ ಇದೆ, ಅದು ಆ ರೋಲ್ ನೀವು ಮಾಡಿಸ್ತೀನಿ ಮಾಡಬೇಕು ಅಂತಾನೆ ಹೇಳಿದ್ರು. ಓಕೆ ಸರ್, ಆ ಪಾತ್ರದ ಬಗ್ಗೆ ಹೇಳಿ ಸರ್. ಪರ್ಟಿಕ್ಯುಲರ್ ಒಂದು ಸೀನ್ ಇದೆ ಸುಧಾರಾಣಿಯವ್ರ ಜೊತೆ ಮಾಡೋದು. ಅದಕ್ಕೆ ಮುಂಚೆ ಪಾತ್ರ ಸ್ಟಾರ್ಟ್ ಆಗಿದ್ದು ಅದು ನಮ್ಮ ಬಾಲಾಜಿ ಅವ್ರ ಜೊತೆ, ನಮ್ಮ ರವಿಚಂದ್ರನ್ ಅವ್ರ ತಮ್ಮ. ನಿಜವಾಗ್ಲೂ ಎಂಥ ಡೌನ್ ಟು ಅರ್ತ್ ಪರ್ಸನ್ ಅಂದರೆ, ಅವತ್ತೊಂದು ಟೈಮಲ್ಲಿ ಆವಾಗ ಇನ್ನೊಂದು ಪ್ರೇಮ್ ಅವ್ರ ಜೊತೆ ಒಂದು ಸಿನಿಮಾ ಆಗಬೇಕಾಯ್ತು. ಅದು ನಮ್ಮ ಸಿನಿಮಾ ಆಗೋಕ್ಕೆ ಮುಂಚೆ, ತುಂಟ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವ್ರದ್ದು ಆಗಬೇಕಿತ್ತು. ಅದೇನೋ ಸ್ವಲ್ಪ ಲೇಟ್ ಆಯಿತು ಅಂತ ನಮ್ಮ ಓಂ ಪ್ರಕಾಶ್ ಪಿಕ್ಚರೇ ಫಸ್ಟ್ ಪಿಕ್ಚರ್ ನಮ್ಮ ಬಾಲಾಜಿ ಅವ್ರಿಗೆ. ಒಳ್ಳೆ ಪರ್ಫಾರ್ಮರು, ಫೈಟಿಂಗ್ ಆಗಲಿ ಡ್ಯಾನ್ಸ್ ಆಗಲಿ, ಎಸ್ಪೆಷಲಿ ಫೈಟಿಂಗ್ ಅಂತೂ ಎಂತೆಂಥ ರಿಸ್ಕಿ ಶಾರ್ಟ್ಸ್ ಮಾಡಿದ್ದಾರೆ ಅಂದರೆ ಆ ಸಿನಿಮಾಲಿ ಹೇಳ್ಬಾರ್ದು. ಎಗ್ರಿ ಹೆಲ್ಮೆಟ್ ಇದು ವಿಲನ್ಗೆ ಹೊಡಿಯೋದು ತಲೆ, ಅದು ಬ್ಲಾಸ್ಟ್ ಹೊಡೆದಾಗಂಗೆ ಪರ್ಫೆಕ್ಷನ್ ಆಗಿ ಮಾಡೋರು. ತುಂಬ ಒಳ್ಳೆ ಸ್ಟಂಟ್ ಕಲ್ತಿದ್ದಾರೆ ಬಾಲಾಜಿ ಅವರು. ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಎರಡು ಮಾತು. ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್, ಆಮೇಲೆ ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗೋದು. ಆಮೇಲೆ ಅವರೇ ಎಲ್ಲೆಲ್ಲಿಂದಾನೆ ಏನೋ ತರಿಸ್ಬಿಡು ಕರೆದ್ಬಿಟ್ಟು ಧರ್ಮ ನಾವೆಲ್ಲ ಕೂತ್ಕೊಂಡು ಅಂದ್ಬಿಟ್ಟು ಹಂಗೆ ಎಲ್ಲ ಸೇರಿಕೊಂಡು ಊಟ ಮಾಡ್ತಾ ಇದ್ವಿ. ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದ್ರ ಸೆಟ್. ಎರಡನೇ ಪಾಯಿಂಟಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಭಾಳ ಖುಷಿ ಆಗೋದು. ನಮಗೆ ರವಿ ಸರ್ ಜೊತೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಅವ್ರದ್ದು ಟೈಮಿಂಗ್ ಸೆನ್ಸ್ ಏನಿರುತ್ತೆ ಆ ಸೆನ್ಸ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಅದೆಲ್ಲ ಆಯಿತು. ಆಮೇಲೆ ಪಾಪ ಇದೆಲ್ಲ ಇರೋದು ಅವ್ರದ್ದೇ ಒಂಥರ ಇದರಲ್ಲಿತ್ತು. ಬಾಲಾಜಿ ಎಲ್ಲ ಥರನೂ ಫ್ಲೆಕ್ಸಿಬಿಲಿಟಿ, ಸಖತ್ತಾಗೆ ಇದು ಅಡ್ಜಸ್ಟ್ ಆಗೋರು ನಮಗೆ, ಅಂದರೆ ಫ್ರೀ ಆಗಿರೋರು. ಅದ್ರ ಜೊತೆಗೆ ನನಗೆ ಬ್ರದರ್ಸ್ ಅಂದರೆ ಸ್ವಸ್ತಿಕ್ ಶಂಕರ್ ಅವರು ಮತ್ತು ರಮೇಶ್ ಭಟ್ ಅವರು. ನಾನು ಚಿಕ್ಕವನು, ನಮಗೆ ಒಬ್ಬಳೆ ತಂಗಿ ಹೀರೋಯಿನ್. ಇದರಲ್ಲಿ ಬಾಲಾಜಿಗೆ ತುಂಬ ಕಾಟ ಕೊಡೋದು ಈ ಸಿನಿಮಾಲಿ. ಸಿಕ್ಕಾಪಟ್ಟೆ ಅವ್ರಿಗೆ ಎಲ್ಲ ನಮ್ಮ ಹುಡುಗಿ ವಿಚಾರಕ್ಕೆ ಬಂದರೆ ಎಲ್ಲಂದ್ರೆ ಹೋಗಿ ಫೈಟ್ ಮಾಡೋದು, ಈ ಥರ ಎಲ್ಲ ಇರೋದು. ಈ ರೀತಿ ಇರಬೇಕಾದ್ರೆ ಒಂದ್ಸಲ ಏನಾಗುತ್ತೆ, ಸುಧಾರಾಣಿ ಅವ್ರನ್ನ, ಅಂದರೆ ಸುಧಾರಾಣಿ ಬಂದು ನಮ್ಮ ರಾಮಕೃಷ್ಣ ಅವರು ಅದ್ರಲ್ಲಿ ಮಾಡಿದ್ದಾರೆ. ಬಾಲಾಜಿ ಅವ್ರ ಅಣ್ಣನ ರೋಲ್ ರಾಮಕೃಷ್ಣ ಅವರು, ಸುಧಾರಾಣಿ ಅತ್ತಿಗೆ. ಸೊ ಅಲ್ಲಿ ಏನಾಗುತ್ತೆ, ಒಂದ್ಸಲ ಮನೆಗೆ ಇವನಿಗೆ ನನ್ನ ತಂಗಿಗೆ ಇದು ಮಾಡ್ಬಿಟ್ಟಿದೆ ಅಂತ ಮನೆಗೆ ನುಗ್ತೀವಿ 3 ಜನ ಅಣ್ಣ ತಮ್ಮ. ಆ ನುಗ್ದಾಗ ಸುಧಾರಾಣಿ ಅವ್ರು ಇರ್ತಾರೆ, ಇನ್ಕ್ಲೂಡಿಂಗ್ ರಾಮಕೃಷ್ಣ ಅವ್ರು ಇರ್ತಾರೆ ಅಲ್ವಾ ಗೊತ್ತಿಲ್ಲ, ಇವನಿರಲ್ಲ, ನಮ್ಮ ಇವರು ಬಾಲಾಜಿ ಅವರು ಇರಲ್ಲ. ಸೊ ಆ ಟೈಮಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಕೆಟ್ಟದಾಗೆ ನಡ್ಕೋತೀನಿ. ಅಂದರೆ ಬೇರೆ ಥರ ಆಗೋಗುತ್ತೆ ಹಾಗೆ ಅಂತ ಒಂದು ನಿಮ್ಮ ಮೇಲೆ ಪ್ರಭಾವ ಬೀರ್ಬೇಕಾದ ಏನೋ ಒಂಥರ ಒಂದು ವಲ್ಗಾರಿಟಿಲಿ ವಾರ್ನಿಂಗ್ ಮಾಡಿಬಿಟ್ಟಿರ್ತೀನಿ. ಸೊ ಅದಾದಮೇಲೆ ಯಾವುದೋ ಒಂದು ಸಿಚುವೇಶನಲ್ಲಿ ಅವರು ಬಿಡು ಶ್ರಮಿಸಿ ಆಗಿದ್ದಾಗಲಿ ಅದು ಏನೋ ಗೊತ್ತಿಲ್ಲದೆ ಮಾಡ್ತಾ ಆ ಥರ ಏನೋ ಹೇಳಿದಾಗ ನಂಗೆ ರಿಯಲೈಸ್ ಆಗಿಬಿಡುತ್ತೆ, ನಮ್ಮ ಮನೆಯಲ್ಲಿ ನನ್ನ ಅಕ್ಕ ತಂಗಿನ ಇದ್ದಾರೆ, ಆ ಥರ ಮಾತಾಡಬಾರ್ದಾಯ್ತು ಅಂತ. ಆವಾಗ ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಒಂದು ಪಾತ್ರ ಸೀನ್ ಇದೆ. ಕೇಳಿ ಪ್ಲಸ್ ನಾನು ಅಳಬೇಕು, ಅತ್ತಿ ಅವ್ರ ಹತ್ರ ಹತ್ಕೊಂಡು ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಅದು ಮಾಡಿದಾಗ ಆ ಶಾರ್ಟ್ ಆದಾಗ ಮತ್ತೆ ನಮ್ಮ ಓಂ ಪ್ರಕಾಶ್ ಅವರು ಅಲ್ಲಿ ನೀನು ನಿಜವಾಗ್ಲೂ ನೀನು ಸೂಪರ್, ನೀನು ಚೆನ್ನಾಗಿ ಮಾಡ್ತೀಯ, ನೀನು 100%. ನೆಕ್ಸ್ಟ್ ಇನ್ನೂ ದೊಡ್ಡ ಇದು ದರ್ಶನ್ದೇ ಇನ್ನೊಂದು ಪಿಕ್ಚರ್, ಯಾಕಂದ್ರೆ ಕಳಸಿಪಳ್ಳಿ ಆಗಿತ್ತು, ಎಲ್ಲ ಆಗಿತ್ತು, ಮತ್ತೆ ದರ್ಶನ್ ಕಾಂಬಿನೇಷನ್ ಒಂದು ಗ್ಯಾಪಲ್ಲಿ ಈ ಸಿನಿಮಾ ಮಾಡಿದ್ರು. ಮತ್ತೆ ದರ್ಶನ್ದು ಇಮಿಡಿಯೇಟ್ ಮಂಡ್ಯ ಅಂತ ಮಾಡ್ತಾ ಇದೀನಿ, ಅದರಲ್ಲಿ ರೆಗ್ಯುಲರ್ ಕ್ಯಾರೆಕ್ಟರ್ ಅಲ್ಲ, ನೀನು ಏಜ್ ಮೀರಿದ ರೋಲ್ ಅಂತ ಹೇಳಿದ್ರು. ಅವಾಗಲೂ ಸ್ವಲ್ಪ ಒಂದು ಆಲ್ಮೋಸ್ಟ್ 50% ಗ್ಯಾರಂಟಿ ಇತ್ತು ನನಗೆ. ಬಟ್ ಇದು ತುಂಬ ಮೇಜರ್ ರೋಲು ಹೆಂಗೆ ಇದು ಕೊಡ್ತಾರ ಅವರು. ಯಾಕಂದ್ರೆ ಓಂ ಪ್ರಕಾಶ್ ಅವ್ರ ಜೊತೆ ಇದ್ದಾಗ ಅವಾಗ ಯಾರ್ಯಾರೋ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ರು, ತುಂಬ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಇದ್ರು, ಪ್ರೊಡ್ಯೂಸರ್ಸು ಇದ್ರು. ಎಲ್ಲ ಬಿಟ್ಟು ನನಗೆ ಆ ರೋಲ್ ಕೊಡ್ತಾರಾ ಅಂದ್ಬಿಟ್ಟು ಕತೆ ಬೇರೆ ಹೇಳಿದ್ರು ನನಗೆ ಓಂ ಪ್ರಕಾಶ್. ಸುಮ್ಮನೆ ನಾರ್ಮಲ್ ಆಗಿ ಹೇಳಿದ್ರು, ಈ ರೋಲ್ ನಾನೇ ಮೇಜರು ಕೊಟ್ಬಿಡ್ತಾರ ಅಂತ ನಾನು ತುಂಬಾ ಇದಾಗೆ. ಹೌದು, ಎಲ್ಲ ಆರ್ಟಿಸ್ಟ್ಗಳಿಗೂ ಅದಿರುತ್ತೆ, ಹೇಳ್ತಾರೆ ಹೌದು, ಬಟ್ ಕೊಡಕ್ಕೆ ಅನ್ನೋದು ಇದು.
ಬಟ್ ಆ ಮನುಷ್ಯ ಹೇಳಿದ ತಕ್ಕಂತೆ ಅದು ತುಂಟಾ ಪಿಕ್ಚರಲ್ಲಿ. ಇದಾದ್ಮೇಲೆ ಅವರು ಇನ್ನೊಬ್ರು ಕಿಶೋರಿ ಬಳ್ಳಾಲ ಏನೋ ಅವ್ರ ಹೆಸರು ಮರ್ತೋಗಿದ್ದೀನಿ ಅಂತ, ನಮ್ಮ ತಾಯಿ ರೋಲ್ ಮಾಡಿದವರು. ಓಕೆ ಓಕೆ ಅವರು ಅಷ್ಟೇ ತುಂಬ ಅಲ್ಲೊಂದು ಸೀನ್ ಇತ್ತು ಇದರಲ್ಲೇ ತುಂಟಾ ಪಿಕ್ಚರಲ್ಲಿ. ಮನೆಯಲ್ಲಿ ಅವ್ರಿಗೆ ಬೈತೀನಿ, ತಂಗಿನ ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಅಂದರೆ ನಾವು ಶೀಲ್ಡ್ ಆ ಥರ ಮಾಡ್ತಿದ್ದೀವಿ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಆದರೆ ಅವ್ಳಿಗೆ ಫ್ರೀಡಮ್ ಕೊಡ್ತಿರಲ್ಲ, ಅವ್ಳಿಗೆ ಹಿಂಸೆ ಏನಿದೆ ಅದನ್ನು ತಾಯಿ ಬೈದಾಗ ಅಲ್ಲಿ ನಾವೆಲ್ಲ ಕನ್ವಿನ್ಸ್ ಆಗೋದು. ಸಖತ್ತು ವೇರಿಯೇಷನ್ಸ್ ಇತ್ತು ನನಗೆ ಇದು ತುಂಟಾ ಪಿಕ್ಚರ್ ಮರೆಯೋಂಗೇ ಇಲ್ಲ. ಆ ಪಿಕ್ಚರಲ್ಲಿ ನನಗೆ ನಿಜವಾಗ್ಲೂ ಆ ರೋಲ್ ಸಿಕ್ಕಿದ್ದು ಅದು ಒಂದು ಲಕ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆಮೇಲೆ ಸಾಕತ್ತು ಫೈಟ್ ಇತ್ತು ನಮಗೆ, ಆಮೇಲೆ ಸಾಂಗಲ್ಲಿ ಇದ್ದೀವಿ, ಆಮೇಲೆ ಸಾಕಷ್ಟು ಸೀನ್ಸಲ್ಲಿ ನಮ್ಮ ರಮೇಶ್ ಭಟ್ ಅವ್ರ ಜೊತೆ ಮಾಡಿದ್ದು ಅವೆಲ್ಲ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್. ರಮೇಶ್ ಭಟ್ ಅವರೆಲ್ಲ ನಮಗೆ ಸಖತ್ತು ಏನಾದ್ರು ಮಾಡ್ಬೇಕಾದ್ರೆ ನಮಗೆ ಅಲ್ಲಿ ಕೆಲವು ಟೈಮಿಂಗ್ಸಲ್ಲಿ ಏನಾದ್ರು ಮಿಸ್ ಆದರೆ ನಾವೆಲ್ಲ ಮಾತಾಡ್ಕೊಂಡು ಮಾಡ್ತಾ ಇದ್ವಿ. ಅಷ್ಟು ಫ್ರೀಡಮ್ ಇತ್ತು. ಅಂದರೆ ಅವ್ರು ಸೀನಿಯರ್ ಆಕ್ಟರ್, ನಾವೇನು ಹೇಳೋದು ಅನ್ನೋದು ಇರಲಿಲ್ಲ, ಮಿಂಗಲ್ ಆಗ್ತಾ ಇದ್ವಿ. ನಾನು ಅದೇ ಕೇಳೋಣ ಅಂತ ಅನ್ಕೊಂಡಿದ್ದೆ, ಏನಕ್ಕಂದ್ರೆ ಎಲ್ಲರೂ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ಗಳವರೆಲ್ಲರೂ, ಮತ್ತೆ ಪ್ರತಿಯೊಬ್ಬರು ಬಾಯಲ್ಲೂ ಅವ್ರ ಹೆಸರು ಬರ್ತಿತ್ತು. ಅಂತವ್ರು ಅಡ್ಜಸ್ಟ್ ಆಗ್ತಿದ್ರ? ಹೊಸಬ್ರು ಅಂತ ಅಂದಾಗ ಒನ್ ಟೇಕ್ ತಗೊಳ್ಳೋದು ಕಾಮನ್, ಅದು ಆ ಥರ ಎಲ್ಲ ಇದ್ದಾಗ ಅಡ್ಜಸ್ಟ್ ಆಗೋಲ್ಲ. ಅಡ್ಜಸ್ಟ್ ಆಗೋದು ಅಂದರೆ ನಾವು ಸದ್ಯ ಲಕ್ಕಿಲಿ ರೀಟೇಕ್ಸ್ ಇರಲಿಲ್ಲ ನಮ್ದು ಅವಾಗಿಂದ. ಬಟ್ ಕೆಲವು ಈಗ ಡೈರೆಕ್ಟರ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಒಂದು ಸೀನ್ ಇಷ್ಟು ಅಂತ ಡೈಲಾಗ್ ಬರೆದಿರ್ತಾರೆ. ಹೌದು ಹೌದು ಹೌದು. ಸೊ ನಮ್ಗೇನು ಅನ್ಸುತ್ತೆ, ಇನ್ನೂ ಒಂಚೂರು ಇಂಪ್ರೂವ್ ಮಾಡ್ಬೋದು ಅಂತ ನಮ್ಗೆ ಅನ್ಸ್ಬಿಟ್ಟಿರುತ್ತೆ ಆ ಸಿಚುವೇಶನ್. ಆಗ ಸೀನಿಯರ್ ಆಕ್ಟರ್ ಹೇಳ್ಬೇಕು, ಡೈರೆಕ್ಟರ್ ಕನ್ವಿನ್ಸ್ ಮಾಡಬೇಕು. ಇಬ್ರು ಸೀನಿಯರ್ ಆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಹೇಳ್ಬೇಕು. ಡೈರೆಕ್ಟರ್ ನನಗೆ ಅನ್ಸಿದ್ದೀನಿ ಹೇಳ್ಬಿಡ್ತಾ ಇದ್ದೆ, ನಾನು ಇದೇ ನೋಡ್ತಾ ಇರಲಿಲ್ಲ, ಚೆನ್ನಾಗಿದೆ ಮಾಡೋಣ ಅಂತ ರಮೇಶ್ ಭಟ್ ಅವರು ಅಡ್ಜಸ್ಟ್ ಆಗೋರು. ಆ ಥರ ಎಲ್ಲರೂ ನಮ್ಮ ದೊಡ್ಡನಾಗಲಿ ಸುಮಾರು ಜನ ಎಲ್ಲ ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ, ನಂಗೆ ಸಿಕ್ಕಂಥ ಆರ್ಟಿಸ್ಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾವು ಕ್ರಿಯೇಟಿವಿಟಿ ಏನು ಮಾಡಿದ್ವಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರು. ಚೆನ್ನಾಗಿದೆ, ಇವ್ರು ಬರ್ದಿರೋದಕ್ಕಿಂತ ಚೆನ್ನಾಗಿದೆ ಅಂತ ಕೆಲವು ಸೀನ್ಸ್ನ ನಾವೇ ಕಲ್ಟಿವೇಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇದು ಮಾಡಿಕೊಂಡು ಮಾಡಿದ್ವಿ. ಅವಾಗೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ನಾವು ಈಗ ಏನು ಬರ್ತೀವಿ ಅದು ನಾವು ಮುಂಚೆನೇ ಮಾಡ್ತೀವಿ ಮಾಡಪ್ಪ ಅಂತಲೂ ಹೇಳ್ಬೋದು. ಬಟ್ ನಾವೇನಾದ್ರೆ ಹೇಳೋದು ಹೇಳ್ತಿದ್ವಿ ಅಷ್ಟೇ, ಅವ್ರಿಗೆ ತೊಗೊಂತಾರ ಬಿಡ್ತಾರೆ ಹೇಳ್ತಿದ್ವಿ. ಆಮೇಲೆ ಕನ್ವಿನ್ಸ್ ಆಗೋರು, ಮಾಡಿಸೋರು. ಅದು ಆ ಥರ ಎಲ್ಲ ಎಷ್ಟೋ ಸೀನ್ಸಲ್ಲಿ ನಮಗೆ ಎಷ್ಟೋ ಹೆಸರು ತಂದು ಕೊಟ್ಟಿದೆ, ಖುಷಿ ಆಗುತ್ತೆ ಅಲ್ವಾ ಸರ್? ಇವತ್ತು ಕುತ್ಕೊಂಡು ಆ ಸಿನಿಮಾಗಳನ್ನೆಲ್ಲ ನೋಡಿದಾಗ ಹಿಂಗಿತ್ತು ಅಂತ ನೆನ್ಪು ಮಾಡ್ಕೊಂಡಾಗ ಎಷ್ಟು ಖುಷಿ ಆಗುತ್ತಲ್ಲ ಸರ್, ಆ ಟೈಮ್ಗಳು, ಆ ಶೂಟ್ಗಳು ನಡೆದಿದ್ದು. ಹೌದು ಹೌದು. ಭಾಳ ರಿಚ್ ಆಗಿ ಮಾಡಿದ್ರು ಆ ಸಿನಿಮಾ ತುಂಟಾ ಓಂ ಪ್ರಕಾಶ್ ಅವರು. ಭಾಳ ಖುಷಿ ಆಯಿತು ಸರ್. ಬಾಲಾಜಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರಿ, ಅವರು ಅದ್ಭುತ ಕಲಾವಿದರು ಅಂತಲೂ ಹೇಳಿದ್ರಿ. ಅವರ ಮೂವಿಗಳು ಬಂದಿದ್ದು ತುಂಬ ಕಮ್ಮಿ, ಬೆರಳೆಣಿಕೆ ಅಷ್ಟು ಮೂವಿಗಳು ಬಂದಿದ್ದು. ಆಮೇಲೆ ಅವರು ಇಂಡಸ್ಟ್ರಿನೂ ಬಿಟ್ಬಿಟ್ರು. ಇವಾಗ ಏನಾದರೂ ಕಾಂಟ್ಯಾಕ್ಟಲ್ಲಿ ಇದ್ದಾರಾ? ಮತ್ತು ಏನಕ್ಕೆ ಇಂಡಸ್ಟ್ರಿ ಬಿಟ್ಟರು ಏನಾದರೂ ಗೊತ್ತಿದೆಯಾ ನಿಮಗೆ? ಇಲ್ಲ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಬಟ್ ಅವರು ಕತೆ ಕೇಳ್ತಿದ್ದಾರೆ, ಇಲ್ಲ ಅಂತಲ್ಲ. ಅವರು ತುಂಬ ಪರ್ಟಿಕ್ಯುಲರ್ ಬಾಲಾಜಿನ. ಬಟ್ ಅವರು ಕರೆಕ್ಟಾಗಿ ಸೂಟ್ ಆಗೋಂಥ ಪಾತ್ರ ಇದು ಸಬ್ಜೆಕ್ಟ್ ಸಿಕ್ಕರೆ ಮಾಡೇ ಮಾಡ್ತಾರೆ ಅವರು. ಈಗಲೂ ಹಂಗೆ ಇದ್ದಾರೆ ನಮ್ಮ ಬಾಲಾಜಿ, ತುಂಬ ಸ್ಮಾರ್ಟ್ ಆಗಿದ್ದಾರೆ. ಮೊನ್ನೆ ಯಾವುದು ಪಿಕ್ಚರ್ ಕೆ ಡಿ ಸಿನಿಮಾ ನೋಡೋದಕ್ಕೆ ಹೋಗಿದ್ವಿ, ಪ್ರೀಮಿಯರ್ ಶೋ. ಅವಾಗ ನಾವೆಲ್ಲ ಜೊತೆನೆ ಕೂತ್ಕೊಂಡು ನೋಡ್ತಾ ಇದ್ವಿ. ಆಗ ಮಾತಾಡಿದೆ ಹಂಗೆ, ಇನ್ನೊಂದು ಇವಾಗ ಏನೋ ಒಂದೆರಡು ಸಬ್ಜೆಕ್ಟ್ ಓಕೆ ಮಾಡಿದ್ದಾರೆ, ಬರ್ತಿದ್ದಾರೆ ಅವರು, ಮತ್ತೆ ಬರ್ತಿದ್ದಾರೆ. ಮತ್ತೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್, ಅವ್ರದ್ದು ಲೆಜೆಂಡ್ರಿ ಫ್ಯಾಮಿಲಿ ಅವಾಗಿಂದನು. ಹೌದು, ಮೊದಲು ಪ್ರೊಡಕ್ಷನ್ಸು ಎಲ್ಲದೂ ರಿಚೆಸ್ಟ್ ಪ್ರೊಡಕ್ಷನ್ ಅಂತಾನೆ ಹೇಳ್ಬೋದು ಅವ್ರದ್ದು. ರಿಚೆಸ್ಟ್ ಅಂಡ್ ಮೋಸ್ಟ್ ಏನಂತಾರೆ, ಮಾತು ಕೊಟ್ಟಿರ್ತಕ್ಕಂತೆ ನಡೆಯುವಂತ ಪ್ರೊಡಕ್ಷನ್ ಅದು. ಹೌದು ಹೌದು ಹೌದು, ನಾನು ಕೇಳಿದ್ದೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಸುಮಾರಿದೆ, ಬೇರೆ ಬೇರೆ ಪ್ರೊಡಕ್ಷನ್ ಹೆಸರು ತುಂಬಾ ಚೆನ್ನಾಗಿರುತ್ತೆ. ಬಟ್ ಪೇಮೆಂಟ್ ಕೊಡೋ ಟೈಮಲ್ಲಿ ಒಪ್ಕೊಂಡಿದ್ದ ಪೇಮೆಂಟೇ ನೆಟ್ಟಗೆ ಕೊಡಲ್ಲ. ಆ ವಿಚಾರದಲ್ಲಿ ರವಿ ಸರ್ ಪ್ರೊಡಕ್ಷನ್, ಈಶ್ವರ್ ಪ್ರೊಡಕ್ಷನ್, ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ ಅವ್ರದ್ದು. ನಮಗೆಲ್ಲ ಹೇಳಕ್ ಮುಂಚೆ ನಮ್ಮ ಅಕೌಂಟಿಗೆ ಬಿದ್ದಿರುತ್ತೆ. ಆ ಥರ ಅದು ಬಿಡಿ, ಅದು ಇಡೀ ಇಂಡಸ್ಟ್ರಿಗೆ ಎಲ್ಲ ಥರದಲ್ಲೂ ಪಾಠ, ಪ್ರೊಡಕ್ಷನ್ಗಾಗಲಿ ಡೈರೆಕ್ಷನ್ಗಾಗಲಿ. ರವಿಚಂದ್ರನ್ ರೀಮೇಕ್ ಸಿನಿಮಾ ಮಾಡೋದು ಅಂತಲ್ಲ ಅದು. ಯಾವ ಸಿನಿಮಾ ನೋಡ್ರೆ ಬೇರೆ ಸಿನಿಮಾದ ಇದೇ ಇರಲ್ಲ. ಒಂದು ಕತೆ ಅನ್ನೋದು ಏನೋ ಒಂದು ಕಂಟೆಂಟ್, ಒಂದು ಲೈನ್ ಇರುತ್ತೆ. ಬಿಟ್ರೆ ಸಾಂಗ್ಸ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಎಲ್ಲ ನಮ್ಮ ರವಿಚಂದ್ರನ್ ಅವರು ಮತ್ತೆ ಹಂಸಲೇಖ ಅವರು. ಮತ್ತೆ ರವಿಚಂದ್ರನ್ ಅವ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಲ್ಲಿಂದ ಶುರು ಮಾಡ್ಬೇಕಂತ ಯೋಚನೆ ಮಾಡ್ಬೇಕು. ಅವ್ರ ಸಾಂಗ್ಸ್ಗಳು ತುಂಬಾ ಚಿಕ್ಕವರು. ಹೌದು ಹೌದು ಹೌದು. ಬಟ್ ನಾವು ತುಂಬಾನೇ ಅದೃಷ್ಟವಂತರು, ಅವ್ರ ಜೊತೆ ಸುಮಾರು ಸಿನಿಮಾಗಳು ಮಾಡಿದ್ವಿ. ಭಾಳ ಪರ್ಸ್ನಲ್ ಹಂಚ್ಕೊಂಡಿದ್ದೀವಿ, ನಾವು ಮಾತಾಡಿದ್ವಿ, ಅವ್ರ ಮನೆಗೆ ಹೋಗ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಸುಮಾರು ಟೈಮ್ ಪಾಸ್ ಮಾಡಿದ್ವಿ ನಾವು. ರವಿ ಸರ್ ಬೇರೆ ಬೇರೆ ಎಂಟರ್ಟೈನ್ಮೆಂಟಲ್ಲೂ ಜಾಯ್ನ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಹೌದು. ಬಟ್ ನೋಡಿ ಸರ್, ಹೆಂಗಾಗ್ತಿದೆ ಇಂಡಸ್ಟ್ರಿ ಅಂತಂದರೆ, ಅಷ್ಟು ಒಳ್ಳೆ ಪ್ರೊಡಕ್ಷನ್ಗಳು, ಅಷ್ಟು ಒಳ್ಳೊಳ್ಳೆ ಆ್ಯಕ್ಟರ್ಗಳು ಇವಾಗ ಫೇಡ್ ಆಗ್ತಾನೆ ಬರ್ತಿದ್ದಾರೆ. ಹೊಸೊಬ್ರು ಬರ್ತಿದ್ದಾರೆ, ಓಕೆ ಬರಬೇಕು, ಓಕೆ. ಬಟ್ ಏನಕ್ಕೆ ಇಂಡಸ್ಟ್ರಿ ಅವ್ರುಗಳನ್ನೆಲ್ಲ ಬಿಡ್ತಿದೆ ಅನ್ನೋದು ಇವತ್ತೂ ಕ್ವಶನ್ನೇ. ಅದು ಅಲ್ಲ, ಯಾವತ್ತಿಗೂ ಕ್ವಶನ್. ಕನ್ನಡ ಇಂಡಸ್ಟ್ರಿ ಹಂಗೆ ಇರುತ್ತೆ. ಉದ್ಧಾರ ಆಗಬೇಕು ಅಂದರೆ ಭಾಳ ಓಪನ್ ಅಪ್ ಆಗಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿನ ರೈಟರ್ಸ್ಗೆ ಬೆಲೆ ಕೊಡಬೇಕು. ಎಕ್ಸಾಕ್ಟ್ಲಿ ಸರ್. ಹೌದು ಹೌದು. ಟೆಕ್ನಿಷಿಯನ್ಸ್, ಡೈಲಾಗ್ ರೈಟರ್ಸ್ಗೆ ಬೆಲೆ ಕೊಡಬೇಕು.
ಡೈರೆಕ್ಟರ್ಸ್ಗೆ ಎಸ್ಪೆಷಲಿ ಫ್ರೀಡಮ್ ಕೊಡಬೇಕು. ಹೌದು ಹೌದು ಇದೆಲ್ಲ ಕೊಟ್ಟರೆ ಆಗುತ್ತೆ. ಏನು ಗೊತ್ತಾ, ಯಾರೋ ಒಬ್ಬ ಡೈರೆಕ್ಟರ್ ಸಕ್ಸಸ್ ಆದಾಗ ಅವ್ನ ವಿಚಾರಕ್ಕೆ ಹೋಗಲ್ಲ ಅವರು. ಪಿಕ್ಚರ್ ಮಾಡ್ಕೊಡಪ್ಪ ಅಂತ ಹೇಳ್ಬಿಟ್ಟು ಅವ್ನಿಗೆ ಏನು ಬಜೆಟ್ ಇರ್ತಾವೆ ಅವ್ನು ಕೊಟ್ಬಿಟ್ಟು ಬರ್ತಾರೆ. ಕೊಟ್ಬಿಡ್ತಾರೆ. ಇನ್ನು ಮಿಗ್ದವ್ನಿಗೆ ಅಷ್ಟೇ ಟ್ಯಾಲೆಂಟ್ ಇರೋ ಒಬ್ಬ ಡೈರೆಕ್ಟರ್ ಇರ್ತಾನೆ. ಅವ್ನು ಪಾಪ ಸ್ಟ್ರಗಲ್ ಆಗಿ ಅವ್ನು ಸಕ್ಸಸ್ ಆಗೋವ್ರಿಗೂ ಪ್ರೊಡ್ಯೂಸರ್ ಹೇಳ್ದಂಗೆ ಕೇಳಬೇಕು. ಅವನಿಗೆ ಹೌದು. ಯಾರನ್ನೋ ಹಾಕ್ಬೇಕು ಅಂದಿರ್ತಾನೆ, ಈ ಪಾತ್ರಕ್ಕೆ ಇವ್ರು ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂದ್ಕೊಂಡಿರ್ತಾನೆ, ಅದನ್ನ ಹಾಕಕ್ಕೆ ಬಿಡಲ್ಲ. ಇನ್ಯಾರೋ ಹೊಸಬನ್ ತಂದು ಇವ್ರನ್ನೇ ಮಾಡಪ್ಪ ಇವಾಗಿಲ್ಲ ಹಂಗೆ ಅಂತಾರೆ. ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ನೇಚರಲ್ಲಿ ಏನಾದ್ರು ಒಂಚೂರು ಸಬ್ಜೆಕ್ಟಲ್ಲಿ ಇದಾಯ್ತು ಅಂದರೆ ಪಾಪ ಅವ್ರ ಕೆರಿಯರ್ ಹೋಯ್ತು, ಪ್ರೊಡ್ಯೂಸರ್ ಹೋದ. ಹೌದು ಹೌದು ಅಂದರೆ ಹೌದಲ್ಲ ಸರ್. ಇವಾಗ ಪ್ರೊಡ್ಯೂಸರು ಡೈರೆಕ್ಟರ್ ಮಾತುಗಳನ್ನ ಕೇಳಿದ್ರೆ ಮೇ ಬಿ ಮೂವಿಗಳು ಸಕ್ಸಸ್ ಆಗುತ್ತೆ. ಏನಕ್ಕಂದ್ರೆ ಅವ್ರಿಗೊಂದು ವಿಷನ್ ಇರುತ್ತೆ, ಡೈರೆಕ್ಟರಿಗೆ ಒಂದು ವಿಷನ್ ಇರುತ್ತೆ, ಈ ಥರನೇ ಇರಬೇಕು, ಹಿಂಗೆ ಇರಬೇಕು. ಮತ್ತು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಆ್ಯಸ್ ಐ ನೋ ಏನಾಗ್ತಿದೆ ಅಂದರೆ ಕತೆಗಳನ್ನ ಹೀರೋಗಳನ್ನ ನೋಡಿ ಮಾಡ್ತಿದ್ದಾರೆ. ಕತೆ ಮಾಡಿ ಹೀರೋಗಳನ್ನ ಮಾಡೋದ್ರ ಬದಲು ಹೀರೋಗೋಸ್ಕರ ಕತೆ ಮಾಡ್ತಿದ್ದಾರೆ. ಮೇ ಬಿ ಅದು ಕೂಡ ಫಾಲ್ಟ್ ಇರ್ಬೋದಲ್ವಾ? ಅದೇ ನಾನು ಸುಮಾರು ಕಡೆ ಹೇಳಿದ್ದೀನಿ. ಈಗ ನೋಡಿ, ಸಪೋರ್ಟಿಂಗ್ ಆ್ಯಕ್ಟ್ರಲ್ಲಿ ಯಾರೋ ಒಬ್ಬ ಸೂಪರ್ ಆಗಿ ಒಂದು ಪಿಕ್ಚರ್ ಸಖತ್ ಹೈಲೈಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಹೀರೋ ಹೀರೋಯಿನ್ನು ಆ ಕ್ಯಾರೆಕ್ಟ್ರು ಫಸ್ಟ್ ಮೇಜರಾಗಿ ಸ್ಟಾರ್ಟಿಂಗಿಂದ ಒಂದು ಸಿನಿಮಾ ಮ್ಯಾಕ್ಸಿಮಮ್ 68 70 ಸೀನ್ ಇರುತ್ತೆ. 70 ಸೀನ್ವರೆಗೂ ಇವ್ರು 3 ಜನ ಇಟ್ಕೊಂಡಿರ್ತಾರೆ. ಇನ್ನು ಮಿಕ್ಕಿ ಸುಮ್ಮನೆ ಬ್ಯಾಲೆನ್ಸ್ಗೆ ಒಂದು 4-5 ಕ್ಯಾರೆಕ್ಟರ್ ಆಗ್ತಾರೆ. ಇವ್ರಿಗೆ ಇವತ್ತಿಗೂ ಅದು ನಮ್ಮಲ್ಲಿ ಅದೊಂದು ಡ್ರಾಬ್ಯಾಕ್. ಅದು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಮತ್ತು ಅವನ್ನ ಚೆನ್ನಾಗಿ ಉಜ್ಜಿ ಆ ಸಪೋರ್ಟಿಂಗ್ ಆ್ಯಕ್ಟ್ರನ್ನ ನೆಕ್ಸ್ಟ್ ಇನ್ನೊಬ್ಬ ಕ್ಲಿಕ್ ಆಗೋವರೆಗೂ ಅವ್ನ ಇದು ಮಾಡ್ತಾರೆ. ಇವನಾದರೆ ಅವ್ನ ಪಾಪ ಅವನು ಫುಲ್ಲು ಖುಷಿಯಲ್ಲಿ ಇರ್ತಾನೆ. ನಾನು ಈ ಪೇಮೆಂಟಲ್ಲಿ ಇದ್ದೀನಿ, ಇಷ್ಟು ಬಿಸಿ, ನಾನು ಹಿಂಗೆ ಇರ್ತೀನಿ ಅಂತ ಅನ್ಕೊಂಡಿರ್ತೀವಿ. ಟಕ್ಕಂದು ಇನ್ನೊಬ್ರನ್ನ ಹಾಕೊಂಡ್ಬಿಟ್ಟು ಮರ್ತೇ ಬಿಡ್ತಾರೆ. ಈ ಕಡೆ ಬ್ಯಾಲೆನ್ಸ್ ಮಾಡಲ್ಲ. ಈ ರೋಲಲ್ಲಿ 2 ರೋಲಲ್ಲಿ ಇವ್ರಿಗೊಂದು ಕಾಂಬಿನೇಷನ್, ಇವರಿಬ್ರು ಇದ್ರು ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾ ಒಂದರಲ್ಲೇ 70 ಸೀನು ಹೀರೋ ಇರಬೇಕು ಅನ್ನೋದು ಮಾಡೋದು. ನೀವು ಬೇರೆ ಸಿನಿಮಾಗಳು ನೋಡಿ ಎಷ್ಟು ಖುಷಿ ಆಗುತ್ತೆ. 20 ನಿಮಿಷ ಆದ್ಮೇಲೆ ಬರ್ತಾನೆ ಹೀರೋ, 25 ನಿಮಿಷ ಆದ್ಮೇಲೆ ಬರ್ತಾನೆ, ಅರ್ಧ ಗಂಟೆ ಆದ್ಮೇಲೆ ಬರ್ತಾನೆ. ಬಂದ್ರೂ ಮಧ್ಯದಲ್ಲಿ ಎಲ್ಲೋ ಒಂದು ಮಾಡಿ ಒಂದು 2-3 ಸೀನು ಕಾಮಿಡಿ ಅವ್ರಿಗೆ ಇನ್ನೊಂದು ಯಾವುದೋ ವಿಲನ್ಗೆ ಅವ್ನಿಗೆ ಒಂದು ಸಪ್ರೇಟ್ ಇದಿರುತ್ತೆ, ಇಂಟ್ರೊಡಕ್ಷನ್. ಬಟ್ ಫೈನಲಿ ಗೆಲ್ಲೋದು ಹೀರೋನೇ, ಹೊಡೆಯೋದು ಅವನ್ನ ಹೀರೋನೇ. ಅದು ನಮ್ಮಲ್ಲಿಲ್ಲ. ಅದೇನೋ ಅವ್ರು ಬಿಟ್ಬಿಟ್ರೆ ಮರ್ತು ಬಿಡ್ತಾರೆ ಜನ. ಇನ್ನೇನೋ ಅನ್ಕೊಂಡು ಏನೇನೋ ಮಾಡಿ ಕನ್ಫ್ಯೂಷನ್ ಮಾಡ್ತಾರೆ ಸಿನಿಮಾ. ಹಂಗಾಗಿ ಹಾಳಾಗ್ತಾ ಇದೆ. ಮತ್ತೆ ಟ್ರೆಂಡ್ ಆಗ್ತಿರೋದು ಇನ್ನೊಂದು ಐಟಮ್ ಸಾಂಗ್ ಇರಬೇಕು. ಐಟಮ್ ಸಾಂಗ್ ಇದ್ರೆ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಗುತ್ತೆ. ನಾವು ಆಕ್ಟ್ ಮಾಡ್ತಿರ್ಬೇಕು ಸ್ಟಾರ್ಟಿಂಗ್ ಅಲ್ಲೆಲ್ಲ ಮಸ್ಟ್ ಅಂಡ್ ಶುಡ್ ಐಟಮ್ ಸಾಂಗ್ ಅನ್ನೋರು, ಮಸ್ಟ್ ಅಂಡ್ ಶುಡ್ ಇದು ಮಾಡೋರು. ನಾವು ಪರ್ಟಿಕ್ಯುಲರ್ ಹೇಳ್ಬಿಡ್ತಾ ಇದ್ದೆ, ಕಿಸಿಂಗ್ ಇದ್ರೆ ಮಾಡಲ್ಲ. ಅವಲೇ ಬಂದಿದ್ದು ನಮಗೆ ಯಾವ ಸಿನಿಮಾ ನೋಡ್ರು ಒಂದು ಐಟಮ್ ಸಾಂಗ್ ಇಟ್ಬಿಡೋರು. ಅಯ್ಯೋ ಅದೆಲ್ಲ ನಾವು ದಾಟ್ಕೊಂಡ್ ಬಂದಿದ್ವಿ, ಅನುಭವಿಸಿದ್ವಿ. ಸರ್ ನೀವು ಸ್ಟಾರ್ಟಿಂಗ್ ಎಲ್ಲ ಮಾಡ್ಕೊಂಬಂದಿರೋದು ವಿಲನ್ನು, ಬಟ್ ಯಾವುದ್ರಲ್ಲೂ ನೀವು ಕಿಸ್ಸಿಂಗ್ ಸೀನ್ ಮಾಡಿಲ್ಲ, ರೇಪ್ ಸೀನ್ ಮಾಡಿಲ್ಲ. ಹೆಂಗೆ ಪಾಸಿಬಲ್ ಆಯಿತು ಸರ್? ಕಲಾವಿದ ಆದವನು ಯಾವುದೇ ಪಾತ್ರ ಕೊಟ್ಟರು ಅದನ್ನು ಮಾಡಬೇಕು. ಹೌದು. ಸೊ ಈ ಥರನೂ ಇರ್ತಾರೆ ಅನ್ನೋದನ್ನ ಜನಕ್ಕೆ ಅದು ಮೆಸೇಜೇ. ಅದು ಅವ್ರು ಕೆಟ್ಟವ್ರು ಇರ್ತಾರೆ, ಈ ಥರ ಒಳ್ಳೆ ರೀತಿಯಲ್ಲಿ ಮಾತಾಡ್ಸೋಕೆ ಬಂದಾಗ ಅವ್ರನ್ನ ಮಿಸ್ಯೂಸ್ ಹೆಂಗೆ ಮಾಡ್ಕೋತಾರೆ, ಆ ಥರ ಪಾತ್ರ ಮಾಡೋದು ನಾವು ಕಾರಣ ಜನಕ್ಕೆ ಇದು ಅರಿವು ಮೂಡಿಸೋದು. ಅದನ್ನ ಅರ್ಥ ಮಾಡ್ಕೋಬೇಕು ಕಲಾವಿದ ಆದವನು. ಬಟ್ ಆದರೆ ನನ್ನ ಪರಿಸ್ಥಿತಿ ಹಂಗಿರಲಿ. ನಂಗೆ ಇಬ್ಬರಣ್ಣ ಫ್ಯಾಮಿಲಿ ಎಲ್ಲ ಜೊತೆಗೆ ಜಾಯಿಂಟ್ ಇದ್ವಿ ನಾವು ಸ್ಟಾರ್ಟಿಂಗ್. ಸೊ ನಾನು ಈ ಪಾತ್ರ ಮಾಡೋ ನೆಕ್ಸ್ಟ್ ರಿಲೀಸ್ ಆದಾಗ ಇವ್ರ ಜೊತೆ ಹೆಂಗೆ ಕೂತ್ಕೊಂಡು ನೋಡೋದು, ಅದು ಆ ಥರ ಯೋಚನೆ ಮಾಡಿ ನಾನು ಬೇಡ ಈ ಪಾತ್ರ ಬೇಡ ಅಂತ ಬಿಟ್ಟಿದ್ದೆ. ಒಂದು 100-150 ಸಿನಿಮಾ ಇದೆ. ಆ ಥರ ಏನಾದರೂ ಒಪ್ಕೊಂಡಿದ್ರೆ ಡಬಲ್ ಆಗಿರೋದು ಅನ್ಸುತ್ತೆ, ಜಾಸ್ತಿ ಆಗಿರೋದು. ಹೌದು. ನಾವು ನೆಗೆಟಿವ್ ಮಾಡ್ತಾ ಅಟ್ಲೀಸ್ಟ್ ಒಂದು 2 to 5% ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ನೆಗೆಟಿವ್ ಕಡೆಗೆ. ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ನನಗೆ ಸದ್ಯ ಆ ಥರ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ನೋಡಿದ್ದೀನಿ. ನನ್ನ ಒಂದ್ಸಲ ಬೆಳಗ್ಗೆ ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬೇಕಿತ್ತು ಇದತ್ರ, ಎಲ್ಲದು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಇತ್ತು ಅಂದರೆ ಯಾವುದೋ ಮಿಲ್ಟ್ರಿ ಹೋಟ್ಲು. ನಾವು ರಂಗನಗು ಶೋಭರಾಜು ಎಲ್ಲ ಒಟ್ಟಿಗೆ ಹೋದ್ವಿ. ಏನಕ್ಕೆ ಹೋದ್ವಿ ಅಲ್ಲಿ. ಹಂಗೆ ಹೋದಾಗ ನಿಜವಾಗ್ಲೂ ಹೇಳ್ಬೇಕು ಅಂದರೆ ರಂಗನಗುನ್ನಾರು ಮಾತಾಡ್ಸೋದು, ಶೋಭರಾಜನ ಎದುರವ್ರು. ನಾನು ಅವಲೇ ಅನ್ಕೊಂಡು ಹಿಂಗಿದೆ ಅಂತ ನಮ್ಮನ್ನ ನೀಟಾಗಿ ಮಾತಾಡ್ಸೋರು. ಹುಡುಗಿರು ಬಂದು ಮಾತಾಡ್ಸೋರು. ನನಗೆ ಅದೊಂದೇ ಖುಷಿ. ಯಾಕಂದ್ರೆ ಲೇಡೀಸು ಒಂದು ಧೈರ್ಯ ಮಾತಾಡ್ತಾರೆ. ನಾವು ಮಾಡೋ ಪಾತ್ರ ಅವ್ರಿಗೆ ಒಂಥರ ಅಷ್ಟು ಇದನ್ಸಿಲ್ಲ, ಅಂದ್ರೆ ಒಂಥರ ಭಯ ಅನ್ಸಿಲ್ಲ. ಇವ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ಇದು ಬರುತ್ತೆ. ಶೋಭರಾಜ್ ಅವರೆಲ್ಲ ಎಂತೆಂಥ ರೋಲ್ ಮಾಡಿದ್ದಾರೆ. ಅವರೆಲ್ಲ ಪವರ್ಫುಲ್ ರೋಲ್ಗಳು, ಅವರೆಲ್ಲ ಎದುರಿಸೋದು, ಮಾಡೋದು, ಕೊಲೆಗಳು ಮಾಡೋದು, ಅದೆಲ್ಲ ತುಂಬಾ ಮಾಡಿದ್ರು. ಶೋಭರಾಜ್ ವೆರಿ ಸೀನಿಯರ್ ಅವರು ಆಗಲಿ. ಸೊ ಆವಾಗ ನನಗನ್ಸೋದು
ಈ ಥರನೂ ಹೆದರ್ತಾರಪ್ಪ ಜನ ಅಂತ ನೀನು ವಜ್ರಮುನಿ ಅವ್ರು ತಿಂಕ್ ಮಾಡ್ಬಿಟ್ರೆ ಮಾತಾಡಂಗಿಲ್ಲ, ಅವ್ರ ಮಕ್ಕಳೇ ಇದ್ರು ಅವರು. ಹೌದು. ಆ ಥರ ಆಯಿತು. ಸೊ ನನಗೆ ಏನಾಗೋದು ಅವಾಗ ಅನ್ಕೊಳ್ಳದೆ, ಪರವಾಗಿಲ್ಲಪ್ಪ ನನ್ನ ಯಾರೋ ಇದ್ರಲ್ಲಿ ನೀಟಾಗಿ ಕಂಫರ್ಟಬಲ್ ಆಗಿದ್ದಾರೆ ಅಂತ. ಸೊ ಇಂಥ ಪಾತ್ರ ಮಾಡಿದ್ರೆ ಬೆಟರ್ ಅನ್ನೋ ಥರ ನಾನು ಅನ್ಕೊಂಡು ಒಂದು ಶೇಡ್ ಹಾಕೊಂಡ್ಬಿಟ್ಟೆ ನಾನೇ. ಹೌದು. ಅದು ನಿಮಗೆ ಅಡ್ವಾಂಟೇಜ್ ಆಯ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಯ್ತಾ ಸರ್? ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜು ಆಗಿದೆ. ಯಾಕಂದರೆ ಕೆಲವು ಪಾತ್ರ ಅನ್ನೋದಕ್ಕಿಂತ ಆ ಸಿನಿಮಾಗಳು ಹಿಟ್ಟಾಗ್ಬಿಟ್ಟಿದೆ. ಹೌದು, ಅವಾಗ ಅಯ್ಯೋ ಆ ಸಿನಿಮಾಗಳು ಹಿಟ್ಟಾಗ್ಬಿಟ್ಟಿದೆ. ನಾವು ಆ ಪಾತ್ರ ಮಾಡಿದ್ರು ಸಕ್ಸಸ್ ಮೂವಿಲಿ ಇರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಹೌದು. ಯಾವಾಗಲೂ ಒಬ್ಬ ಆರ್ಟಿಸ್ಟ್ಗೆ ನಾನು ಏನೇನು ಸಕ್ಸಸ್ ಸಿನಿಮಾಲಿ ಇದ್ದೀನಿ ಅದಕ್ಕೆ ಅಲ್ಲಿ ಮಾಡಿರೋ ಪಾತ್ರಗಳಿಗಿನ್ನ ಸೂಪರ್ ಪಾತ್ರಗಳು ಮಾಡಿದ್ದೀನಿ ನಾನು. ಹೌದು. ನನಗೇನು ಇಂಥ ಪಾತ್ರ ಸಿಕ್ಕಿಲ್ಲ ಅನ್ನಂಗೆ ಇಲ್ಲ. ಒಂದು ಸೈಕಿಕ್ ಕ್ಯಾರೆಕ್ಟರ್ ಇದೆ, ಹುಚ್ಚನ್ ಕ್ಯಾರೆಕ್ಟರ್ ಇದೆ, ಬಡ ಭಿಕ್ಷುಕನ ಪಾತ್ರ ಮಾಡಿದ್ದೀನಿ, ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಬಟ್ ಯಾವ್ದು ಮೇಜರ್ ಪಾತ್ರ ಕೆಲವು ಸುಮಾರು ಮಾಡಿದ್ದೀನಿ, ಅವೆಲ್ಲ ಕೆಲವು ಸಿನಿಮಾ ಥಿಯೇಟ್ರಲ್ಲಿ ಸಕ್ಸಸ್ ಆಗಲಿಲ್ಲ. ತುಂಬ ಬೇಜಾರಿದೆ ಅದು ಅದಿದೆ. ಅದೇ ನಾನು ಯಾವ್ದು ಮಾಡಲ್ಲ ಅಂತ ಅನ್ಕೊಂಡಿದ್ದ ಸಿನಿಮಾಗಳಲ್ಲಿ ಅದೊಂದು ಸೀನ್ ಅಷ್ಟೇ. ಅದು ಯಾವುದೇ ಒಂದು ರೇಪ್ ಸೀನ್ ಇರ್ಬೋದು ಅಥವಾ ಚುಡಾಯಿಸೋದು, ಒಂಥರ ವ್ಯಂಗ್ಯವಾಗಿ ನಡ್ಕೊಳ್ಳೋದು, ಅದೊಂದು ಸೀನು. ಬಟ್ ಅದಕ್ಕೆ ಆ ಸೀನ್ವರೆಗೂ ಹೋಗೋದಕ್ಕೆಲ್ಲ ಲೀಡ್ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿದೆ. ಅದು ಕ್ಯಾರೆಕ್ಟರ್ಗಳು ಬೇರೆಯವ್ರು ಮಾಡಿದಾಗ ಆ ಸಿನಿಮಾ ಸಕ್ಸಸ್ ಆದಾಗ ನಾವು ಮಾಡ್ಬೋದಿತ್ತಲ್ವಾ ಅಂತೆಲ್ಲ ಅನಿಸಿದೆ. ಸುಮಾರು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ. ಅಲ್ಲ ಸರ್, ಒಂದು ಡಿಸಿಷನ್ ಏನ್ ಬೇಕಿದ್ರೂ ಮಾಡಬಹುದು. ಹೌದು ಹೌದು. ಸಕ್ಸಸ್ ಕೊಡುತ್ತೆ, ಫ್ಲಾಪು ಕೊಡುತ್ತೆ. ಸೊ ನಾನು ಜಾಸ್ತಿ ಸಕ್ಸಸ್ ರೇಟೇ ನೋಡಿದ್ದೀನಿ. ನಾನು ಯಾವ್ದು ಬಿಟ್ಟಿದ್ನೋ ಅದೆಲ್ಲ ಸುಮಾರು ಸಕ್ಸಸ್ ರೇಟ್ ನೋಡಿದ್ದೀನಿ. ಅವಾಗ ಬೇಜಾರು ಮಾಡ್ಕೊಂಡಿದ್ದೀರಾ ಹಂಗಾದ್ರೆ ನೋಡಿದಾಗ? ಆಗಿದೆ, ತುಂಬಾ ಬೇಜಾರಾಗಿದೆ. ಏನು ಮಾಡೋಕ್ಕಾಗಲ್ಲ, ಆಗೋಯ್ತು. ಓಕೆ ಸರ್, ನಿಮ್ಮ ಮನೆಯಲ್ಲಿ ಯಾವತ್ತೂ ಕೇಳುವ ಬರೀ ನೆಗೆಟಿವೇ ಮಾಡ್ತಾ ಇದೆಯಲ್ಲ, ಬೇರೆ ಯಾವ್ದಾದ್ರು ಮಾಡು ಆ ಥರ ಯಾವತ್ತೂ ಹೇಳಿಲ್ವಾ? ಇಲ್ಲ, ಮನೆಯಲ್ಲಿ ನಾವು ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಹೌದಾ? ನಮ್ಮ ಮದರು ಅವ್ರ ಪಾಣಿಗೆ ಅವರು ಸಂಗೀತ, ನಮ್ಮ ಅಣ್ಣಂದಿರು ಎಂಕರೇಜ್ ಮಾಡೋರು. ಏನಾದ್ರು ಪಾತ್ರಗಳು ಮಾಡ್ತಿದ್ದೆ ಅಷ್ಟೇ. ಅವ್ರಿಗೆ ಯಾರಿಗೂ ಇದಿರಲಿಲ್ಲ, ಅಂದ್ರೆ ಮಾತಾಡ್ಸೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ನೀವೇ ಅಷ್ಟು ಬಿಸಿ ಇರ್ತಾ ಇದ್ವಿ. ಬಂದ್ರೆ ಸಾಕು, ನಾವು ಆಚೆ ಫ್ರೆಂಡ್ಸ್ ರೆಡಿ ಇರೋರು, ಫ್ರೆಂಡ್ಸ್ ಜೊತೆ ಹೊರಟೋಗ್ತಾ ಇದ್ವಿ, ಟೈಮ್ ಪಾಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಡೇ ಶೂಟಿಂಗ್ ಇಲ್ಲ ಅಂದ್ರೆ ಟ್ರಿಪ್ಪೇ, ಆ ಥರ ಎಲ್ಲ ಹೋಗಿದ್ವಿ ನಾವು. ಒಟ್ಟು ನಿಮ್ಮ ಲೈಫ್ನೂ ಎಂಜಾಯ್ ಮಾಡಿಕೊಂಡು ಇಂಡಸ್ಟ್ರಿನೂ ಎಂಜಾಯ್ ಮಾಡಿಕೊಂಡು ಮಾಡಿದ್ದೀವಿ. ತುಂಬಾನೇ ಎಂಜಾಯ್ ಮಾಡಿದ್ದೀವಿ ಲೈಫ್. ಹೌದು ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ರೈಟರ್ಸು ಅವರುಗಳಿಗೆ ಬೆಲೆ ಸಿಗಬೇಕು ಇಂಡಸ್ಟ್ರಿಯಲ್ಲಿ ಅಂತ. ಈಗ ಎಷ್ಟೋ ಜನಕ್ಕೆ, ಇನ್ಕ್ಲೂಡಿಂಗ್ ನಮ್ಮ ಜನ್ರೇಷನ್ಗೆ ಸರ್, ನೀವು ತಿಳ್ಕೊಂಡಿದ್ದೀರಾ, ಅವ್ರ ಜೊತೆ ಬೆಳೆದಿದ್ದೀರಾ, ನಿಮಗೆ ಗೊತ್ತಿರುತ್ತೆ. ಬಟ್ ನಮ್ಮ ಜನ್ರೇಷನಿಗೆ ಏನಾಗಿದೆ ಅಂದರೆ, ಎಷ್ಟೋ ಜನಕ್ಕೆ ಈ ಕತೆ ಯಾರ್ದು, ಈ ಸ್ಕ್ರಿಪ್ಟ್ ಯಾರು ಮಾಡಿದ್ರು, ಡೈಲಾಗ್ ಯಾರು ಬರೆದ್ರು ಯಾರಿಗೂ ಗೊತ್ತಿರಲ್ಲ. ಬಟ್ ಅದು ಚೇಂಜ್ ಆಗಬೇಕಂದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಚೇಂಜ್ ಆದರೆ ಅದು ಚೇಂಜ್ ಆಗುತ್ತೆ? ಪ್ರೊಡ್ಯೂಸರ್ಸ್ಗೆ ಮೇಜರಾಗಿ ಗೊತ್ತಾಗಬೇಕು. ಓಕೆ, ಸಿನಿಮಾ, ಈ ಕಂಟೆಂಟ್ ಸಿನಿಮಾ ಅನ್ನೋದು ಯಾರಿಂದ ಇದು ಸಿನಿಮಾ ಇದಾಗಿದ್ದು, ಸಕ್ಸಸ್ ಆಗಿದ್ದು. ಯಾಕಂದರೆ ಒಬ್ಬ ರೈಟರು ಸೂಪರಾಗಿ ಕತೆ ಬರೆದು ಕೊಟ್ಟಿರ್ತಾನೆ ಡೈರೆಕ್ಟ್ರು ಡೈರೆಕ್ಷನ್ ಮಾಡ್ತಾರೆ ಕೆಲವರು. ಈಗೆಲ್ಲ ಕೆಲವು ಡೈರೆಕ್ಟರ್ಸ್ ಅವರೇ ಸ್ಟೋರಿ ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಓಕೆ. ಅವಾಗ ಅಂತಂಥ ರೈಟರ್ಸ್ ಇದ್ರು, ಅವ್ರಿಗೆ ವ್ಯಾಲ್ಯೂನೇ ಇರಲಿಲ್ಲ. ಅವ್ರಿಗೇನೋ ಒಂದಿಷ್ಟು ಕೊಡೋರು, ಡೈರೆಕ್ಷನ್ ಮಾಡೋರು, ಅವ್ರಿಗೆ ಹೆಸರು ಬರೋದು, ಅವರೇ ಸಕ್ಸಸ್ಫುಲ್ಲು. ಬಟ್ ಮೇಜರ್ ರೈಟರ್ಸು ಇರೋದು. ಕಥೆನ ಹಿಂಗಿರುತ್ತೆ ಸರ್, ಹಿಂಗೆ ಬರುತ್ತೆ, ಈ ಥರ ಕೊನೆಗೆ ಹಿಂಗಾಗತ್ತೆ ಅನ್ನೋದೆಲ್ಲ ಮಾಡಿರ್ತಾನೆ. ಅದನ್ನು ಸ್ಕ್ರೀನ್ ಪ್ಲೇ ಮಾಡೋರು ಬೇರೆ, ಡೈಲಾಗು ಬರೆಯೋರು ಬೇರೆ, ಟೋಟಲ್ ಇದೆಲ್ಲ ಮಾಡಿ ರೆಡಿ ಆದ್ಮೇಲೆ ಡೈರೆಕ್ಷನ್ ಮಾಡೋದು. ಎಲ್ಲೋ ರೇರು. ಈಗ ನಮ್ಮ ಎಸ್ನಾರಾಯಣ ಅವರೇ ಸ್ಕ್ರೀನ್ ಪ್ಲೇ, ಲಿರಿಕ್ಸು, ಮ್ಯೂಸಿಕ್ ಆ ಥರ ಮಾಡೋರು ಕಡಿಮೆ ಇದ್ದಾರೆ, ಆ ಥರದವರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ರೈಟರ್ಸ್ಗೆ ನೀವು ತೆಲುಗು ತಮಿಳಲ್ಲಿ ನೋಡಿ, ರೈಟರ್ಸ್ ಅಂದರೆ ಹೆಂಗೆ ನಿಂತ್ಕೊಂಡು ಕಾಯ್ತಾರೆ ಡೈರೆಕ್ಟರ್ಗಳಾಗಲಿ, ಈವನ್ ಹೀರೋಸ್ಗೂ ಗೊತ್ತಿರುತ್ತೆ ಈ ರೈಟ್ರ್ ಮಾಡಿದ್ರೆ ಕತೆ ಸೂಪರ್ ಮಾಡ್ತಾರೆ, ಅವ್ರದ್ದು ಕತೆ ರೆಡಿ ಅಂತಾರೆ. ಹಂಗಿದೆ. ಇಲ್ಲಿ ಹಂಗಲ್ಲ. ಇಲ್ಲಿ ಹೇಳ್ಬೇಕು, ಕೂತ್ಕೊಬೇಕು, ಕನ್ವಿನ್ಸ್ ಮಾಡ್ಬೇಕು ಹೀರೋಗೆ. ಅದು ಮಾಡಿದ್ರು ಸೆಟ್ಟಲ್ಲಿ ಸುಮಾರು ಚೇಂಜಸ್ ಮಾಡ್ಬಿಡ್ತಾರೆ. ನಾವು ನೋಡ್ತಿರ್ತೀವಿ, ಪಾತ್ರಗಳೇ ಚೇಂಜ್ ಮಾಡ್ಬಿಡ್ತಾರೆ. ಇದೆಲ್ಲ ನಮ್ಮ ಕನ್ನಡದಲ್ಲಿ ತುಂಬ ಇದೆ. ಅಲ್ಲ ಸರ್, ಅಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಕತೆ ಬರೆದಿರ್ತಾರೆ, ಎಂಡ್ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲ ಚೇಂಜ್ ಮಾಡ್ಬಿಟ್ರಿ ಇದನ್ನ ಅಂತಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಆಮೇಲೆ ಸೀನೇ ಚೇಂಜ್ ಮಾಡ್ತಾರೆ ಅವರು. ಈಗ ನೋಡಿ 60-70 ಸೀನ್ ಇದೆ ಅಂದರೆ, ತುಂಬ ಒಳ್ಳೆ ರೈಟರ್ ಕಮ್ ಡೈರೆಕ್ಟರ್ ಏನು ಮಾಡಿರ್ತಾನೆ, 30ನೇ ಸೀನ್ವರೆಗೂ ಒಂಥರ ಲೈವ್ಲಿಯಾಗಿ ತೊಗೊಂಡ್ಬಂದಿರ್ತಾನೆ ಸಬ್ಜೆಕ್ಟ್. 32ನೇ ಸೀನ್ಗೆ ಅದು ಚೇಂಜ್ ಓವರ್ ಇರುತ್ತೆ. ಈ 30ನೇ ಸೀನು 28ನೇ ಸೀನ್ಗೆ ಏನೋ ಬೋರ್ ಆದರೆ ಕೆಲವು ಎಸ್ಟಾಬ್ಲಿಷ್ ಹೀರೋಗಳು, ಡಾಮಿನೇಟಿಂಗ್ ಹೀರೋಗಳು ಏನು ಮಾಡ್ಬಿಡ್ತಾರೆ, ಇಲ್ಲಿ ಈ ಸೀನ್ ಇಲ್ಲಿಂದ ಈಗ ಹಿಂಗೆ ಚೇಂಜ್ ಮಾಡು, ಹಂಗಾದ್ರೆ ಅವಾಗ ಸಖತ್ತಾಗಿ ಬಂದ್ಬಿಡುತ್ತೆ ಅಂತ ಯಾರೋ ಮಾತು ಏನೋ ಹೇಳ್ಬಿಡ್ತಾರೆ. ಸರ್ ಹಂಗೆಲ್ಲ ಸರ್ 32ನೇ ಸೀನ್ ಇದೆ ಕೇಳಲ್ಲ ಕೆಲವರು.
ಅಲ್ಲಿ ಲಿಂಕಿಂಗ್ ಹಂಗಾಗಿ ಇರುತ್ತೆ ಪಿಕ್ಚರ್ ಎಲ್ಲ ಸೋತಿರೋದು ಇದೆ, ಹೌದು ಹೌದು ಆ ಥರನೂ ಆಗಿದೆ. ಹೌದು. ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ತುಂಬ ಜನನು ಮಾತಾಡ್ತಾರೆ, ಹೀರೋಗೆ ಕೊಡೋ ಪ್ರಾಮಿನೆನ್ಸ್ ಮತ್ತು ಎಲಿವೇಶನ್ಸ್ ಕ್ಯಾರೆಕ್ಟರ್ಗಳಲ್ಲಿ ವಿಲನ್ಸ್ಗಳಿಗೆ ಇರಲ್ಲ. ಬಟ್ ವಿಲನ್ ಇದ್ರೇ ಹೀರೋ ಆಗಕ್ಕಾಗೋದು. ನಿಮ್ಮ ಅಭಿಪ್ರಾಯ ಏನು ಸರ್? ಕೆಲವು ಫೈಟ್ಗಳು ಇರ್ತದೆ, ಅದು ಈಕ್ವಲ್ ಆಗಿ ಇರಬೇಕು. ಸ್ಟಾರ್ಟಿಂಗಲ್ಲಿ ಫಸ್ಟ್ ವಿಲನ್ಗೆ ಸ್ಕೋಪ್ ಇರುತ್ತೆ. ಹೌದು ಆ ಸ್ಕೋಪ್ನ ಕನ್ನಡದಲ್ಲಿ ಅಷ್ಟೊಂದು ಇದಾಗಿ ನಮ್ಮ ಜನರೇಷನಲ್ಲಿ ತೋರಿಸಲ್ಲ. ಹೌದು. ಏನಂದ್ರೆ ಕೆಲವು ಹೀರೋಗಳೇ ಹೇಳ್ಬಿಡ್ತಾರೆ, ನನಗೆ ಕಾಲು ಎತ್ಕೊಂಡು ಹೊಡೆಯೋದು ಬೇಡ, ಇದ್ರಲ್ಲಿ ಈ ಡೈಲಾಗ್ ನನಗೆ ಈ ಥರ ಬೈಯೋದು ಬೇಡ, ಹಿಂಗೆ ಈ ಥರ ಇವರೇ ದೇವ್ರು ಮಾಡ್ಕೊಂಡು ಸುಮಾರು ಜನ ಮಾಡ್ಕೊಂಡಿದ್ದಾರೆ ಆ ಥರ. ಅದು ಕೆಲವು ಟೈಮ್ ಅದನ್ನು ಅರ್ಥ ಮಾಡ್ಕೊಂಡು ಮುಂದೆ ಸರಿ ಹೋಗಿದ್ದಾರೆ. ಆ ಥರ ಎಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ನಮಗೆ ಏನಾದ್ರು ತುಂಬ ಆಶಾಗಿ ಬೈಯೋ ಡೈಲಾಗ್ ಇದ್ದರೆ ಅದ್ರಲ್ಲಿ ಚೇಂಜ್ ಮಾಡಿಸ್ಬಿಡ್ತಾರೆ, ಇದೆ ಈ ಥರ ನನಗೆ ಬೈಯೋದು ಬೇಡ ಹಾಗೆ ಅಂತ. ಆ ವಿಚಾರದಲ್ಲಿ ನಾನು ನೋಡ್ದಂಗೆ ಶಿವಣ್ಣ ತುಂಬಾ ಗ್ರೇಟ್. ಶಿವಣ್ಣ ಅದೇ ಹೇಳಿದ್ದೀನಿ ನಾನು, ಯುವರಾಜ ಸಿನಿಮಾಲೆಲ್ಲ ಎಂತೆಂಥ ಬೈಯೋದೇ ಬರ ಇಲ್ಲಿ ಲೈ ಅವೆಲ್ಲ ಹೆಂಗಿರುತ್ತೆ ಅದು ಅಂತ ದೊಡ್ಡವ್ರಿಗೆ ನಾವು ಅನ್ನೋದು ಅದಕ್ಕೆ ಪಾತ್ರ ಅದು. ಸೊ ಅದನ್ನ ಪಾತ್ರ ಅಂತ ಅನ್ಕೊಂಡಂತ ಗ್ರೇಟ್ ಹೀರೋಗಳಲ್ಲಿ ಶಿವಣ್ಣ ಸೂಪರ್. ಅದು ಹಂಗೆಲ್ಲ ಇದು ಮಾಡಿದ್ದು ಫ್ರೀಡಮ್ ಕೊಟ್ಟಿದ್ದು, ಅಷ್ಟು ಫ್ರೀಡಮ್ ಕೊಡ್ತಾರಲ್ಲ ಸರ್. ಹೌದು ಅದೇ ಪಾತ್ರ ಅಂದಾಗ ಅನುಭವಿಸ್ಬೇಕು. ಹೌದು. ಫೈನಲಿ ಈಗ ಡೈರೆಕ್ಷನ್ ಸಿನಿಮಾ ಮಾಡೋದೇ ಫೈನಲಿ ಹೀರೋನ ಹೀರೋ ವಾಟ್ ಈಸ್ ಹೀರೋ ಅಂದ್ರೆ ಈಸ್ ದ ಸುಪ್ರೀಂ, ಅವನೇ ಮೈನ್. ಸೊ ಅವನಿಗೆ 100% ಅವನ ಡಮ್ಮಿ ಮಾಡಲ್ಲ. ಫೈನಲಿ ಅವನ ಕಿಂಗ್ ಆಗೇ ತೋರಿಸ್ಬೇಕು. ಸೊ ಅದನ್ನ ಪ್ರತಿಯೊಬ್ಬ ಹೀರೋ ಮೈಂಡ್ಗೆ ಹಾಕೊಂಡ್ಬಿಟ್ರೆ ಅವರು ತಲೆನೇ ಹಾಕಂಗಿರಲ್ಲ. ಡೈರೆಕ್ಟರ್ಗೂ ಅದು ಮರ್ಯಾದೆ ಇರುತ್ತೆ. ಇಲ್ಲ ಜನ ಫ್ಯಾನ್ಸ್ ಬಿಡ್ತಾರ, ಏನೋ ಮಾಡಿದ್ಯಾ ಹೇಳ್ಬಿಡ್ತಾರೆ. ಆ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ನನಗೆ ಯುವರಾಜಲ್ಲಿ ಬೇರೆ ನನ್ನ ಮಗನ ಕೈ ಕಾಲು ಮುರಿದು ಬಿಡ್ತೀನಿ ಅಂತ ಒಂದು ಹೇಳೋದು ಸೀನ್ ಇದೆ. ಥಿಯೇಟ್ರಲ್ಲಿ ಫಸ್ಟ್ ಡೇ ಕೂತು ಶಿವಣ್ಣನೂ ಬಂದಿದ್ದಾರೆ, ನಾನು ಕೂತ್ಬಿಟ್ಟಿದ್ದೀನಿ ಸಂತೋಷ್ ಥಿಯೇಟ್ರು. ಏಯ್ ನನ್ನ ಮಗ ಎಲ್ಲವೂ ನನ್ನ ಮಗನ ಬಿಡಬಾರ್ದು ಹಂಗೆ. ಆಮೇಲೆ ನಾನು ಚಾಮರಾಜಪೇಟೆ ಬಿಟ್ಬಿಟ್ಟಿದ್ದೆ. ಕೆಲವ್ರು ಚಾಮರಾಜಪೇಟೆಯಲ್ಲಿ ಇರೋದು ಗೊತ್ತು, ಆ ಚಾಮರಾಜಪೇಟೆ ಇರೋರು ನನ್ನ ಮಗನ ಬಿಡಬಾರ್ದು ಅಂತ. ನಾವು ಅಲ್ಲೇ ಕೂತಿದ್ವಿ ಥಿಯೇಟ್ರಲ್ಲಿ. ಇವೆಲ್ಲ ಅನುಭವಿಸಿದ್ವಿ. ಅವಾಗ ಗೊತ್ತಾಯ್ತು, ಓಹೋ ತುಂಬಾ ದೊಡ್ಡ ಸ್ಟಾರ್ಗಳಿಗೆ ಬಯೋ ಸೀನ್ಗಳಿದ್ರೆ ಫಸ್ಟ್ ಡೇ ಶೋಗೆ ಹೋಗ್ಬಾರ್ದು. ಹೌದು ಸರ್, ಎಲ್ಲಿ ಹೊಡೆದ್ ಬಿಡ್ತಾರೋ ಅನ್ನೋ ಅಭಿಮಾನ ಹಂಗಿರುತ್ತೆ. ಏನ್ ಕೆಲವು ಕುಡಿದು ಬಂದಿರ್ತಾರೆ, ಆಮೇಲೆ ಹೊಡೆದಾಗ್ಲೂ ಅದು ರಿವರ್ಸ್ ಮಾಡಕ್ಕಾಗಲ್ಲ. ನಾವು ಏನು ಮಾತಾಡಂಗಿಲ್ಲ, ಆ ಸ್ಥಾನ ಇರುತ್ತಲ್ಲ, ಆ ಸ್ಥಾನ ಇರುತ್ತೆ, ಬೇಡ ಅಂತ ಸುಮ್ಮನಾಗ್ಬೇಕು. ಆ ಥರ ಎಲ್ಲ ಇದೆ. ಬಟ್ ಏನಂದ್ರೆ ಆ ಕೋಪ ಬರ್ಸೋದೇ ನಮ್ಮ ಕಲೆ, ನಮ್ಮ ಆಕ್ಟಿಂಗ್, ನಮ್ಮ ಟ್ಯಾಲೆಂಟ್. ಜನಕ್ಕೆ ಕೋಪ ಬರಬೇಕು, ಅದು ಬಂದಾಗಲೇ ಸಾರ್ಥಕ. ಆ ಕ್ಯಾರೆಕ್ಟರ್ ಮಾಡಿದ್ದಕ್ಕೂ ಸಾರ್ಥಕ. ಹೌದು. ಓಕೆ ಸರ್, ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಇಷ್ಟೊಂದು ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಅಭಿನಯದ ತುಂಟ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನನ್ನ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.